ರೈಲ್ವೆ ಲ್ಯಾಂಡ್, ಫಾರೆಸ್ಟ್ ಲ್ಯಾಂಡ್ ಅಕ್ವೈರ್ ಮಾಡಿದ್ದಾರೆ, ನೀವು ವಾಪಸ್ ತಗೋತೀರಾ? ಮೆಟ್ರೋ ಲ್ಯಾಂಡ್, ಪೊಲೀಸ್ ಸ್ಟೇಷನ್ ಲ್ಯಾಂಡ್, ನೀವು ಯಾರ್ಯಾರಿಗೆ ಈ ರೀತಿ ಕೊಟ್ಟಿದ್ರಿ ಇವಾಗೆಲ್ಲಾನು ಅವರು ಕನ್ಸ್ಟ್ರಕ್ಟ್ ಮಾಡಿ ಆಗೋಗಿದೆ. ಈ ಎರಡನೇ ಪ್ಯಾರಾದಲ್ಲಿ ಇರ್ತಕ್ಕಂಥ ಇದರ ಪ್ರಕಾರ ನೀವು ಅವರ ಮೇಲೆ ನೀವು ಅದನ್ನು ವಾಪಸ್ ತಗೊಳಕ್ಕಾಗಿಲ್ಲ ಅಂದ್ರೆ ಸಮ್ ಅಮೌಂಟ್ ಯು ಹ್ಯಾವ್ ಟು ಕಲೆಕ್ಟ್, ಅದನ್ನ ನೀವು ಬೇರೆ ಕಡೆ ಉಪಯೋಗಿಸಿ ಅಂತ ಹೇಳಿದೆ. ಇದನ್ನ ಯಾಕೆ ಮಾಡಿಲ್ಲ ನೀವು? ಈಗೇನಾದ್ರೂ KVDB ಲ್ಯಾಂಡ್ ನೀವು ವಾಪಸ್ ತಗೊಳ್ಳೋದಾದ್ರೆ, ರೈಲ್ವೆದು ವಾಪಸ್ ದಲಿತರದ್ದು ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಇಲ್ಲ ಅಂತಂದ್ರೆ ನೀವು ಇದಕ್ಕೆ ಏನ್ ತೀರ್ಮಾನ ತಗೊಳ್ತೀರೋ ಆ ದಲಿತರ ಲ್ಯಾಂಡ್ಗಳಿಗೂ ಕೂಡ ಅದೇ ರೀತಿ ಆಗ್ಬೇಕು. ಇದನ್ನ ನಾನು ಚೀಫ್ ಸೆಕ್ರೆಟರಿ ವರೆಗೂ ಬರೆದೆ. ಅವರು ಇಲ್ಲ, ಅವ್ರೇನು ಕೊಡ್ತಾರೋ ಅದನ್ನೇ ಬರೆದ್ರು. ನಾನು ಇದನ್ನೆಲ್ಲ ಕೋಟ್ ಮಾಡಿ ಆದೇಶಗಳನ್ನು ಕೂಡ ಕೋಟ್ ಮಾಡಿ ಚೀಫ್ ಮಿನಿಸ್ಟರ್ ಬರೆದಿದ್ದೇನೆ. ಇದುವರೆಗೂ ಉತ್ತರ ಇಲ್ಲ. ಚೀಫ್ ಸೆಕ್ರೆಟರಿವರೆಗೂ ಬರೆದಿದ್ದೇನೆ, ಈಗಲೂ ಉತ್ತರ ಇಲ್ಲ. ನಾನು ಅದನ್ನೇ ಕೇಳ್ತಕ್ಕಂಥದ್ದು. 30 ವರ್ಷದಿಂದ ಟೆಂಟ್ ಹಾಕೊಂಡು ಹೋರಾಟ ಮಾಡ್ತಿದ್ದಾರೆ ಅಲ್ಲಿ. ಇಲ್ಲಿ ರೈತರು 1198 ದಿವಸ ಮಾಡಿದ್ದಕ್ಕೆ ನೀವು ಬಿಟ್ಕೊಟ್ಟಿದ್ದೀರಿ, ನಾವು ಸಂತೋಷ ಪಡ್ತೇವೆ. ದಲಿತರು ಅದೇ ಹೋರಾಟ ಮಾಡ್ತಿದ್ದಾರೆ, ದಲಿತರಿಗೇನು ಬೆಲೆ ಇಲ್ವಾ? ಅದಕ್ಕೆ ನಾನು ಹೇಳ್ತಿರ್ತೇನೆ, ಈ ಸರ್ಕಾರವೇ ದಲಿತ ವಿರೋಧಿ ಸರ್ಕಾರ. ದಲಿತರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ, ಬರೀ ಮತ ಬ್ಯಾಂಕ್ಗೆ ಮಾತ್ರ ಅವ್ರು ಬೇಕಾಗಿರೋದು. ಆ ಕಾರಣದಿಂದ ತಕ್ಷಣ ಇದನ್ನು ಪರಿಶೀಲನೆ ಮಾಡಿ ಅದನ್ನು ಬಿಟ್ಕೊಡ್ಬೇಕು. ಇಲ್ಲ ಅಂತಂದ್ರೆ ನೀವು KDB ಲ್ಯಾಂಡು ತಗೊಳ್ಳಿ, ರೈಲ್ವೆ ಲ್ಯಾಂಡು ತಗೊಳ್ಳಿ, ಮೆಟ್ರೋ ಲ್ಯಾಂಡು ವಾಪಸ್ ತಗೊಳ್ಳಿ, ದಲಿತರದು ತಗೊಳ್ಳಿ, ನಮ್ಮದು ಅಭ್ಯಂತರ ಇಲ್ಲ. ಎರಡನೇ ವಿಚಾರ, ಮೊನ್ನೆ ತಾನೇ ನಾನು ಪತ್ರ ಬರೆದಿದ್ದೇನೆ ಮುಖ್ಯಮಂತ್ರಿಗಳಿಗೆ. ತಮ್ಮ ಎಲ್ಲ ಪತ್ರಿಕೆಗಳು ಮೀಡಿಯಾದಲ್ಲಿ ಬಂದಿದೆ. ಅದೇನಂತಂದ್ರೆ IAS, IPS ಮತ್ತು KAS ಅಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳು ಈಗಾಗಲೇ ನಮಗೆ ಬಡ್ತಿಯಲ್ಲಿ ಮೀಸಲಾತಿ ಕೊಡ್ತಾ ಇಲ್ಲ, ನಿಲ್ಲಿಸಿಬಿಟ್ಟಿದ್ದೀರಿ. ಕಾರಣ ಏನು? ಕಾರಣ ಕೊಡ್ತಾ ಇಲ್ಲ. ಈಗಾಗಲೇ ಏನು ಜನಸಂಖ್ಯೆ ಆಧಾರದ ಮೇಲೆ ಇದು ಮಾಡಬೇಕಾಗಿದೆ, ನಾವು ಜಾತಿ ಜನಗಣತಿ ಮಾಡ್ತಾ ಇದ್ದೀವಿ, ಆ ಕಾರಣದಿಂದ ನಿಲ್ಲಿಸಿದ್ದೀರಿ ಅಂತ ನೀವು ಹೇಳ್ತೀರಿ. ಜಾತಿ ಜನಗಣತಿಗೂ ಇಲ್ಲಿ ಪ್ರಮೋಷನ್ಗೂ ಏನ್ ಸಂಬಂಧ ಇದೆ? ಜನಗಣತಿಗೂ ಪ್ರಮೋಷನ್ಗೆ ಏನು ಸಂಬಂಧ ಇಲ್ಲ. ನಾನೀಗಾಗಲೇ ನಿಮಗೆ ಅವ್ರಿಗೆ ಪತ್ರ ಬರೆದು